ಲಕ್ಷ್ಮೀ ಮಂದಿರದಲ್ಲಿ ನನಗೆ ಒಂದು ಭಾಳ ಚಲೋ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು. ಮಹೇಶ್ ಪಾಟೀಲ್ ಸರ್ ಅವರಿಗೂ ಭಾಳ ಭಾಳ ಥ್ಯಾಂಕ್ಸ್. ಆಮೇಲೆ ಪಂಚಾಯತ್ ಅಧ್ಯಕ್ಷ ಮೇಡಮ್ ಅವರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಹಿರಿಯರು, ಇಲ್ಲಿ ನೆರೆದಿರುವ ಮಹಿಳೆಯರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಾವಿಲ್ಲಿ ಬಂದಿರೋದು ಮೇನ್ ಉದ್ದೇಶ ಅಂದರೆ ನಿಮಗೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿ ಅಥವಾ ಕಂಠ ಅಂತೀವಿ, ಅದ್ರ ಬಗ್ಗೆ ಕ್ಯಾನ್ಸರ್, ಅದು ಆ ಗರ್ಭಕೋಶ ಕಂಠದ ಕ್ಯಾನ್ಸರ್ ಬಗ್ಗೆ ನಿಮ್ಮಲ್ಲಿ ಜಾಗೃತಿ ಮೂಡಿಸಬೇಕು. ನಮ್ಮ ಉದ್ದೇಶ ಮೇನ್ ಅದು. ಯಾಕಂದರೆ ಹಳ್ಳಿಯಲ್ಲಿ ಹೆಣ್ಣುಮಕ್ಕಳು ಮುಜುಗರ, ಮುಚ್ಚುವಿಕೆ, ಏನೇ ತಮ್ಮ ತ್ರಾಸು ಬಂದ್ರೂ ಹೇಳ್ಕೊಳಿಕ್ಕೆ ಇಷ್ಟಪಡೋದಿಲ್ಲ. ಅಯ್ಯೋ ನಾವು ಹಿಂಗೆ ಹೇಳಿದ್ರೆ ಅವ್ರು ಹೆಂಗಂತಾರ, ಇವ್ರು ಹೆಂಗಂತಾರ, ಮತ್ತೆ ಯಾರ್ಯಾರಿಗೆ ಏನೇನು ಗೊತ್ತಾಗ್ತೈತಿ, ಈ ಥರದ ಒಂದು ಮನೋಭಾವನೆ ಭಾಳ ಇರುತ್ತೆ ಹೆಣ್ಮಕ್ಳಲ್ಲಿ. ಇದನ್ನ ನೀವು ಹಿಂದಿಡಬೇಕು. ಹಿಂದಿಟ್ಟು ನೀವು ಏನೇನು ತ್ರಾಸ ಇರುತ್ತೆ ಸಹಜ ರೀತಿಯಿಂದ ಮಾತಾಡಬೇಕು. ಹೀಗಾಗಿ ಇದರಲ್ಲಿ ಜಾಗೃತಿ ಜಾಸ್ತಿ ಮೂಡಿಸ್ಬೋದು. ಇದು ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಕಂಠದ ಕ್ಯಾನ್ಸರ್ ಜಾಸ್ತಿಯಾಗಿದೆ ಈ ದಿನಗಳಲ್ಲಿ. ಅದು ಜಗತ್ತಿನಲ್ಲಿ 4ನೇ ಕ್ಯಾನ್ಸರ್, ನಮ್ಮ ಭಾರತ ದೇಶದಲ್ಲಿ 2ನೇ ಕ್ಯಾನ್ಸರ್ ಆಗಿದೆ. ಅಷ್ಟು ಜನ ಹೆಣ್ಮಕ್ಳಿಗೆ ಆಗ್ತಾ ಇದೆ. ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ಯಾರಿಗೂ ಜಾಗೃತಿ ಮೂಡಿಸ್ಕೋಬೇಕು, ಅರಿವು ಮಾಡ್ಕೋಬೇಕು, ಮತ್ತೊಬ್ಬರು ಹೆಣ್ಮಕ್ಳಿಗೆ ಹೇಳಬೇಕು, ಅವರಿಗೂ ಇದ್ರದ್ದು ಉಪಯೋಗ ಇದು ಮಾಡಿಕೊಡ್ಬೇಕು ಅನ್ನೋದು ಇಷ್ಟು ಇದು ಇಲ್ಲ ಸದ್ಯದಲ್ಲಿ. ಹೀಗಾಗಿ ಆ ಉದ್ದೇಶ ಇಟ್ಕೊಂಡು ನಾವು ಏನು ಮಾಡ್ತೀವಿ, ಹಳ್ಳಿ ಹೋಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತೀವಿ. ಆಮೇಲೆ ಇದು ರೋಗ ಬರೋದು ಜಾಸ್ತಿಯಾಗಿ ಹೆಣ್ಣು ಮಕ್ಕಳು ಏನು ಇದು ಮಾಡ್ತಾರಲ್ಲ, ಗರ್ಭಿಣಿಯರಾಗ್ತಾರಲ್ಲ, ಆ ವಯಸ್ಸಿಗೆ ಹಿಡ್ಕೊಂಡು ಮುಟ್ಟು ಹೋಗೋವರೆಗೂ ವಯಸ್ಸಿನವರೆಗೆ ಭಾಳ ದೊಡ್ಡ ಇದು ಪೀರಿಯಡ್ ಇರುತ್ತೆ. ಯಾಕಂದರೆ ಹೆಣ್ಮಕ್ಳಲ್ಲಿ ಭಾಳ ನಮ್ಮೇ ಚೇಂಜಸ್ ಆಗ್ತಾವೆ. ಅವ್ರ ಜೀವನದಲ್ಲಿ ಮಗಳಾಗಿ ಬೆಳೆದು ಮುಂದೆ ತಂಗಿ, ಅಕ್ಕ, ಆಮೇಲೆ ಹೆಂಡತಿ, ಆಮೇಲೆ ತಾಯಿ, ಈ ಥರ. ಹೀಗಾಗಿ ಅವರು ಶರೀರದಲ್ಲಿ ಚೇಂಜಸ್, ಬದಲಾವಣೆಗಳು ಭಾಳ ಫಾಸ್ಟ್ ಇರ್ತಾವೆ ಹಾರ್ಮೋನ್ಸ್ಲಿಂದ. ಈಗ ಅದ್ರ ತಕ್ಕಂಗೆ ಅವರು ತಮ್ಮ ಪೋಷಣೆ, ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಅದು ಆಗಂಗಿಲ್ಲ ಜಾಸ್ತಿ. ಹೆಣ್ಮಕ್ಳು ಮನೇಲಿ ಏನು ಮಾಡ್ತಾರೆ, ನಾವು ಇಷ್ಟು ಲಗು ಹೆಂಗೆ ಉಣೋದು, ಗಂಡ್ಸು ಮಕ್ಕಳು ಉಂಡು ಬೆಳಕ್ಕೆ ನಾವು ಉಣೋನು, ಚಹಾ ಕುಡ್ದು ಎಲ್ಲ ಕೆಲಸ ಮುಗಿಸೋಣ, ಇದರಲ್ಲೇ ಇರ್ತಾರೆ ಭಾಳ ಜನ. ತಮ್ಮ ಶರೀರದ ಬಗ್ಗೆ ಅವರಿಗೆ ಅರಿವು ಇರಂಗಿಲ್ಲ. ಹೀಗಾಗಿ ಏನಾಗ್ತೈತಿ, ಪೋಷಣೆಯಿಂದ ಅವ್ರಿಗೆ ಎಲ್ಲ ಡಿಫಿಷಿಯನ್ಸಿಗಳು ಬರಕ್ಕೆ ಶುರು ಆಗ್ತಾವೆ. ಮುಂದೆ ಹೇಗೆ ವಯಸ್ಸು ಆಗ್ತಾ ಹೋಗ್ತೈತಿ, ಅದು ಆಮೇಲೆ ಲಕ್ಷಣ ಕಾಣಿಸ್ಕೊಳ್ತೀವಿ. ಹೀಗಾಗಿ ಇದರಲ್ಲಿ ಕ್ಯಾನ್ಸರ್ ರೋಗ ಏನಂತಾರ ಅದನ್ನು ಅದೇ ಥರ. ಅದರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಎಂದು ಹೆಣ್ಣು ಮಕ್ಕಳಲ್ಲಿ ಗರ್ಭಿಣಿ ಆಗೋ ಚೀಲ ಇದು, ಪಿಶ್ವಿ. ಹೆಣ್ಮಕ್ಳಿಗೆ ಚೀಲ ಇದು ಗರ್ಭ ಪಿಶ್ವಿ ಅಂತೀವ್ರಲ್ಲ, ಗರ್ಭ ಪಿಶ್ವಿ ತೆಗೆದಾರ ಗರ್ಭ ಪಿಶ್ವಿ, ಅದೇ ಇದು ಗರ್ಭ ಪಿಶ್ವಿ. ಇದು ಇದರಲ್ಲಿ ಇದ್ರದ್ದು ಬಾಯಿ ಇರುತ್ತೆ, ಸರ್ವಿಕ್ಸ್ ಅಂತೀವಿ ನಾವು ಇಂಗ್ಲಿಷ್ನಲ್ಲಿ, ಅದೇ ಗರ್ಭಕಂಠ. ಆಮೇಲೆ ಕೆಳ ಬರೋದು ಜನನೀಯ ದಾರಿ, ವ್ಯಜನ ಅಂತೀವಿ. ಇದು ಮೇನ್ ಹೆಣ್ಮಕ್ಳ ಜೀವನದಲ್ಲಿ ಗರ್ಭಾಶಯ ಇರೋದು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಚೇಂಜಸ್ ಭಾಳ ಆಗ್ತಿರ್ತಾವೆ. ಯಾಕಂದರೆ ಹೆಣ್ಣು ಮಗು ಆಗಿ ತಾಯಿ ಬೆಳ್ಕೊಂಡು ಹೋಗ್ತಾರಲ್ಲ, ಅದ್ರ ಪ್ರಕಾರ ಈಗ ಮುಟ್ಟೆ ದೊಡ್ಡವರಾದಾಗ ಚೇಂಜಸ್ ಬೇರೆ ಇರ್ತಾವೆ. ಆಮೇಲೆ ಗರ್ಭಿಣಿ ಆದ್ರೆ ಚೇಂಜಸ್ ಬೇರೆ ಇರ್ತಾವೆ. ಹಿಂಗೆಲ್ಲ ಇರ್ತೈತಿ. ಅದ್ರಾಗ ಅದ್ರದ್ದು ನೀವು ಏನಂತೀರಿ ಕರೆಕ್ಟಾಗಿ ಅದನ್ನ ತಿಳ್ಕೋಬೇಕು. ಗರ್ಭ ಪಿಶ್ವಿ ಅಂದ್ರೆ ಏನು, ಗರ್ಭ ಪಿಶ್ವಿ ಬಾಯಿಗೆ ಕ್ಯಾನ್ಸರ್ ನಾವು ಹೇಳಾಕತ್ತಿಲ್ಲ, ಅದು ಮೇನ್. ಯಾಕಂದ್ರೆ 9ನೇ ವಯಸ್ಸಿನಿಂದ ಈಗೆಲ್ಲ ದೊಡ್ಡವರಾಗೋದು ಮಕ್ಕಳಿಗೆ, ಈಗಿನ ಮಕ್ಕಳು ಮೊದಲೆಲ್ಲ 13-15 ವರ್ಷಕ್ಕೆ ಆಗ್ತಿದ್ರು, ಈಗೆಲ್ಲ ಬೇಗ ಆಗತ್ತಾವ. ಯಾಕಂದ್ರೆ ಈ ಪ್ರಕೃತಿ ಪ್ರಕಾರ ಬೇಗನೆ ಆಗ್ತಾ ಇದ್ದಾರೆ. ಹೀಗಾಗಿ ಅವರು ಹೆಣ್ತನ ಏನು ಗರ್ಭಿಣಿ ಆಗೋದು ಲಗುನೆ, ಮಕ್ಕಳು ನಡೆಯೋದು ಬೇಗ.
ಹಿಂಗಾಗಿ ಅವರಲ್ಲಿ ಪೋಷಣೆ ಕೊರತೆ ಭಾಳ ಆಗ್ಲಿಕ್ಕತ್ತಾವ. ಅದಕ್ಕೆ ಇದು ಗರ್ಭಾಶಯ ಕ್ಯಾನ್ಸರ್ ಆಗ್ಬೇಕಂದ್ರೆ ಅದ್ರಾಗ ಏನು ಸಮಸ್ಯೆಗಳು ನಿಮ್ಗೆ ಏನು ಸಿಂಟಮ್ಸ್ ಅಂತೀವ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ ಬಿಳಿ ಮುಟ್ಟು ಅಂತೀವ ಜಾಸ್ತಿ ಹೋಗೋದು, ಹಿಂಗೆ ಹೋಗ್ತೇವೆ ಬಿಡು, ಏನು ಎಲ್ಲರಿಗೂ ಹೋಗ್ತಿರ್ಬೇಕು ನನಗೂ ಹೋಗ್ತೇವೆ ಬಿಡು ಅಂತ ಈ ಥರ ಭಾವನೆ, ಈ ಥರ ವಿಚಾರಗಳು ಭಾಳ ಇರ್ತಾವೆ ಹೆಣ್ಮಕ್ಳಲ್ಲಿ. ಅದು ತಪ್ಪಿ ಸ್ವಲ್ಪ ಆದ್ರೂ ಹೆಚ್ಚಿಗಾದ್ರೆ ಬಂದು ನೀವು ವೈದ್ಯರಲ್ಲಿ ಭೇಟಿ ಮಾಡ್ಬೇಕು, ಸ್ತ್ರೀರೋಗ ತಜ್ಞರಿಗೆ ಭೇಟಿ ಮಾಡಿ ಅದ್ರದ್ದು ತಪಾಸಣೆ ಮಾಡಿಸ್ಕೋಬೇಕು. ಆಮೇಲೆ ಈ ಬಿಳಿ ಮುಟ್ಟಿನಲ್ಲೇ ಕೆಂಪುದು ಮಿಕ್ಸ್ ಆಗಿ ಬರ್ತೈತಿ ಕೆಲವೊಬ್ರಿಗೆ ಕೆಳಗಿನ ಹೊಟ್ಟೆ ನೋವು ಭಾಳ ಇರ್ತೈತಿ. ಎಲ್ಲನೇ ನಾರ್ಮಲ್ ಇರ್ತೈತಿ, ಬೇರೆ ಹೊಟ್ಟೆ ನೋವು ನೆಲದ ಮೇಲೆ ಹೊಟ್ಟೆ ನೋವು ಅಥವಾ ಕೆಳಗಿನ ಹೊಟ್ಟೆ ಬಜ್ಜಿ ಅನ್ಸೋದು ಈ ಥರ ಎಲ್ಲ ಈ ಲಕ್ಷಣಗಳು ಕಂಡು ಬಂದರೆ ನೀವು ಬೇಗನೆ ಹೋಗಿ ವೈದ್ಯರಿಗೆ ಭೇಟಿ ಆಗಿ ಮೇನ್ ಅದು. ಯಾಕಂದ್ರೆ ನಾವು ಎಷ್ಟು ಲಘುನೇ ಅದನ್ನು ತಪಾಸಣೆ ಮಾಡಿ ಡಿಟೆಕ್ಟ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಟ್ರೀಟ್ಮೆಂಟ್ನು ಅಷ್ಟು ಲಘು ಆಗ್ತದೆ. ಕ್ಯಾನ್ಸರ್ ಅಂದ್ರೆ ಹೆದರ್ಬೇಡ್ರಿ, ಹೆದರುವಂಥದ್ದು ಏನಿಲ್ಲ. ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಐತಿ. ಬಟ್ ನಿಮಗೇನಿದೆ ಜಾಗೃತಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಮೇನ್. ಎಷ್ಟು ಲಘು ತಿಳ್ಕೊತೀರಿ ಅಷ್ಟು ಲಘು ನಿಮಗೆ ಅದ್ರದ್ದು ಲಕ್ಷಣಗಳು ಗೊತ್ತಾದ್ರೆ ಒಬ್ರಿಗೊಬ್ರು. ಈಗ ನೀವು ಹಳ್ಳಿಯಾಗ ಗಟ್ಟಿ ಮೇಲೆ ಕುಂತು ಅವ್ರ ಮನೇದು ಇವ್ರ ಮನೇದು ಮಾತಾಡೋದು ಬಿಡ್ಬೇಕ್ರಿ, ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಮಾತಾಡ್ಬೇಕು. ಭಾಳ ಇಂಪಾರ್ಟೆಂಟ್ ರೀ ಅದು. ಈ ಥರ ಬಿಚ್ಚು ಮನಸ್ಸಲ್ಲಿ ಮಾತಾಡ್ಕೋಬೇಕು, ಒಬ್ರದೊಬ್ರು ತಿಳ್ಕೋಬೇಕು, ಒಬ್ರೊಬ್ರಿಗೆ ದಾರಿ ತೋರಿಸ್ಬೇಕು. ಹಿಂಗಾದ್ರೆ ಇಲ್ಲಿ ಹೋಗ್ಬೇಕು, ಹಿಂಗಾದ್ರೆ ಅಲ್ಲಿ ಹೋಗ್ಬೇಕು. ಈಗ ಸರ್ ಅವ್ರು ಹೇಳಿದ್ರಲ್ಲ, ಈಗ ಅಲ್ಲಿ ಹೋದೆ ಇಲ್ಲಿ ಹೋದೆ ಇಂಜೆಕ್ಷನ್ ಮಾಡಿ ಆ ಥರ ಮಾಡಬಾರ್ದು. ಕರೆಕ್ಟ್ ಡಾಕ್ಟರ್ ಕಡೆ ಹೋಗಿ ನೀವು ತಪಾಸಣೆ ಮಾಡಿಸ್ಕೊಂಡ್ರಂದ್ರೆ ನೀವು ಟ್ರೀಟ್ಮೆಂಟು ಅಷ್ಟೇ ಲಘು ಆಗ್ತದೆ. ಕ್ಯಾನ್ಸರ್ ಇಸ್ ಕ್ಯೂರೇಬಲ್ ಅಂದರೆ ನಾವು ಅದು ಟ್ರೀಟ್ಮೆಂಟ್ ಮಾಡ್ಬೋದು. ಹಂಗಿಲ್ಲ ಕ್ಯಾನ್ಸರ್ ಅಂದ್ರೆ ಇದು ಕ್ಯಾನ್ಸರ್ ಆಯ್ತು, ಆಕಿ ಕ್ಯಾನ್ಸರ್ ಆಯ್ತು, ಈಗ ಕ್ಯಾನ್ಸರ್ ಆಯ್ತು ಅಂತ ಅದ ಎದಿ ಹೊಡ್ಕೊಂಡು ಮನೆಗೆ ಬಂದ್ರೆ ಅದು ನಡೆಯಂಗಿಲ್ಲ. ಎಷ್ಟು ಲಘುನಿಗೆ ಗೊತ್ತಾಗ್ತೈತಿ ಅಷ್ಟು ಲಘುನಿಗೆ ಹೋಗಿ ತಪಾಸಣೆ ಮಾಡ್ಕೊಂಡು ವೈದ್ಯರಿಗೆ ಭೇಟಿ ಮಾಡಿ ನಿಮ್ಮೆಲ್ಲ ತ್ರಾಸುಗಳು ಹೇಳೋದ್ರಿಂದ ಅದ್ರ ಟ್ರೀಟ್ಮೆಂಟ್ ನಿಮ್ಗೆ ಕರೆಕ್ಟಿಗೆ ಆಗ್ತದೆ. ಅದು ಮೇನ್ ಆಗೋದು HPV ವೈರಸ್ ಅಂತ. ಈಗ ಕೆಲವೊಂದು ಕ್ಯಾನ್ಸರ್ ಅದಾವ್ರಿ, ಅವು ಯಾವ ವೈರಸ್ಲಿಂದ ಆಗಲ್ಲ. ಲಂಗ್ ಕ್ಯಾನ್ಸರ್ ಅಂದ್ರೆ ಎದಿ ಇದು ಇರುತ್ತಲ್ಲ, ನಾವು ಉಸಿರಾಟ ಕುಪ್ಪುಸ ಅದ್ರದ್ದು ಕ್ಯಾನ್ಸರು, ಮತ್ತು ಇದು ಲಿವರ್ ಕ್ಯಾನ್ಸರು, ಮತ್ತು ಇದು ಗರ್ಭಕಂಠದ ಕ್ಯಾನ್ಸರ್ ಇವೆರಡೇ ವೈರಸ್ಲಿಂದ ಆಗ್ತಾವೆ. ಬೇರೆವೆಲ್ಲ ಬೇರೆ ಬೇರೆ ಇದ್ರಲಿಂದ ಆಗ್ತಾವೆ. ಲಿವರ್ ಕ್ಯಾನ್ಸರ್ ಅಂದ್ರೆ ವೈರಸ್ ಅಂದ್ರೆ ಕ್ರಿಮಿಗಳು. ಅಂಜಬೇಡ್ರಿ, ಕಣ್ಣಿಗೆ ಕಾಣಿಸಂಗಿಲ್ಲ ಅಂಜಬೇಡ್ದು. ಅದು ಒಂದು HPV ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಲಿಂದ ಬರ್ತೈತ್ರಿ. ಅದು ಬಂದ ತಕ್ಷಣ ಅದು ಗೊತ್ತಾಗಂಗಿಲ್ಲ, ಸುರು ಏನೂ ತ್ರಾಸ ಇರಂಗಿಲ್ಲ. ಕೆಲವೊಬ್ರಿಗೆ ಕ್ಯಾನ್ಸರ್ ಇದ್ರೂ ಏನೂ ತ್ರಾಸ ಇರಂಗಿಲ್ಲ. ಬಟ್ 30 ವರ್ಷ ಮೇಲ್ಪಟ್ಟವ್ರು ಏನು ಮಾಡ್ಬೇಕು, 3 ವರ್ಷಕ್ಕೊಮ್ಮೆ ಅದ್ರ ಬಗ್ಗೆ ತಪಾಸಣೆ ಮಾಡಿಸ್ಬೇಕು. ನನಗೇನಾಗೈತಿ, ನಾ ಆರಾಮದಿನಲ್ಲ, ನನಗೇನಿಲ್ಲ, ನಾ ಹೋಗಂಗಿಲ್ಲ, ಹಂಗಿಲ್ರಿ. ಈಗಿನ ಇದ್ರಾಗ ಹಂಗಿಲ್ಲ. ಕರೆಕ್ಟಾಗಿ ತೋರಿಸ್ಬೇಕು, ತೋರಿಸ್ಕೊಂಡು ಅದನ್ನ ಗೊತ್ತು ಮಾಡ್ಕೋಬೇಕು. ನಿಮ್ಗೆ ಆಗಲಿಲ್ಲ, ಬೇರೆಯವ್ರಿಗೆ ಏನಾದರೂ ಆಗ್ತಿದ್ರೆ ನೀವು ಅವ್ರಿಗೆ ಜೊತೆಗೆ ಹೋಗಿ ಅವ್ರಿಗೆ ತಪಾಸಣೆ ಮಾಡಿಸಿ. ಈಗ ಹ್ಯಾಂಗ ಮನ್ಯಾಗ ಒಬ್ಬರು ಮನ್ಯಾಗ ಏನಾದ್ರು ಫಂಕ್ಷನ್ ಆಗಬೇಕಂದ್ರೆ ಇನ್ನೊಬ್ರು ಕೈ ಹಚ್ತಿರಲಿಲ್ಲ, ಇದೇ ಆರೋಗ್ಯನೂ ಹಾಗೆ. ನಿಮ್ಮ ಆರೋಗ್ಯ ನೀವು ಹಂಚ್ಕೊಳ್ಬೇಕು, ಅಂದರೆ ನಿಮ್ಗೆ ಅದು ಸಮಸ್ಯೆ ಪರಿಹಾರ ಸಿಗ್ತದೆ, ಇಲ್ಲದ್ರೆ ಸಿಗಂಗಿಲ್ಲ. ಅದಕ್ಕೆ ಮೇನ್ ಆಗೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಲಿಂದ. ಇದು ಹ್ಯಾಂಗೆ ಪ್ರಿವೆಂಟ್ ಮಾಡ್ಬೇಕಂದ್ರೆ ಇದಕ್ಕೊಂದು ವ್ಯಾಕ್ಸಿನ್ ಅದ ರೀ. ಈಗ ಹ್ಯಾಂಗೆ ಮಕ್ಕಳಲ್ಲಿ ಪೋಲಿಯೋ ಆಗಬಾರ್ದು, ಡಿಫ್ತೀರಿಯಾ ಆಗಬಾರ್ದು, ಇನ್ಫ್ಲೂಯೆನ್ಸಾ ಆಗಬಾರ್ದು ಅಂತ ಹೇಳ್ತಾರಲ್ಲ, ಅದು ನಮ್ಮ ಏನಂತೀರಿ, ಒಂದು ದೇವ್ರು ಕೊಟ್ಟಿದ್ದು ವರದಾನ ತಿಳ್ಕೊರಿ. ಇದು ಕ್ಯೂರೇಬಲ್ ಅಂದರೆ ಇದು ಟ್ರೀಟ್ಮೆಂಟ್ ಐತಿ. ಬಟ್ ಅದಕ್ಕೆ ನೀವು ಮೊದಲೇ ಹುಷಾರಾಗಬೇಕು, ಜಾಗೃತೆ ಆಗಬೇಕು ಅದ್ರ ಬಗ್ಗೆ. ಹ್ಯಾಂಗೆ ಅಂದ್ರೆ ಅದಕ್ಕೊಂದು ವ್ಯಾಕ್ಸಿನ್ ರೆಡಿ ಮಾಡಿದ್ವಿ. ನೀವು ಅದು ವ್ಯಾಕ್ಸಿನ್ ಎಷ್ಟು ಲಘು ತಗೋತೀರಿ, ನೀವು 9ನೇ ವಯಸ್ಸಿನಿಂದ ಅಥವಾ 12ನೇ ವಯಸ್ಸಿನಿಂದ 45 ವಯಸ್ಸುವರೆಗೂ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಇದು ವ್ಯಾಕ್ಸಿನ್ ತಗೊಳ್ಳೋದು. ಅದರಲ್ಲೂ 12 ವರ್ಷದಿಂದ 26 ವರ್ಷದವರೆಗೆ ಏನು ಇರ್ತಾರಲ್ಲ ಹುಡುಗಿಯರು, ಅದಕ್ಕೆ ನಾನು ನೋಡಕತ್ತಿದ್ದೆ, ಹುಡುಗಿಯರು ಯಾರಾದರೂ 12 ವರ್ಷದಿಂದ 26 ವರ್ಷದವ್ರು ಇದ್ರೆ ಭಾಳ ಚಲೋ. ಅವ್ರಿಗೆ ಬೇಗನೆ ಇದು ವ್ಯಾಕ್ಸಿನ್ ಕೊಡಿಸ್ಬೇಕು. ಅಂದ್ರೆ ಮುಂದೆ ಬರುವ ಏನೇನು ಈ ಕ್ಯಾನ್ಸರ್ ಸೆಲ್ಸ್ ನಾವು ತಡಿಬೋದು. ಹಿಂಗದ ಆಯಿತು. ಅವ್ರಿಗೆ ಏನದ ಒಂದು 3 ಡೋಸ್ ಇರ್ತಾವೆ ವ್ಯಾಕ್ಸಿನ್. ಈಗ ಹ್ಯಾಂಗೆ DPT ಮಕ್ಕಳಿಗೆ ಹುಟ್ಟನ BCG ಪೋಲಿಯೋ ಹಾಕ್ತಾರಲ್ಲ, ಅದೇ ಥರ
ಹೆಣ್ಮಕ್ಳಿಗೂ 0 ಡೋಸು, 2nd ಡೋಸು, 3rd ಡೋಸು ಅಂತ ಇರ್ತದೆ. ಒಂದು 0 ಡೋಸ್ ಮೊದಲು ತಗೊಳ್ಳೋದು, ಆಮೇಲೆ 2 ತಿಂಗಳು ಬಿಟ್ಟು ಇನ್ನೊಂದು, ಮತ್ತೆ 4 ತಿಂಗಳು ಬಿಟ್ಟು ಅಂದ್ರೆ 6ನೇ ತಿಂಗಳಿಗೆ ಒಂದು, ಹಿಂಗಿರ್ತಾವ. ಅದಕ್ಕೆ ಇವೆಲ್ಲ ಮಾಹಿತಿ ನೀವು ಗೊತ್ತು ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಮತ್ತೊಬ್ರಿಗೆ ಹೇಳ್ಬೋದು. ಅದು ಹುಡುಗಿಯರು, ಈಗಿನ ಹುಡುಗಿಯರು ಕಾಲೇಜ್ಗೆ ಹೋಗುವಂಥ ಹುಡುಗಿಯರು ಅಂತ ಅವರಲ್ಲೆಂದು ಅರಿವು ಮೂಡಿಸೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಹೆಲ್ತ್ ಎಜುಕೇಶನ್ ಕೊಡೋದು ಭಾಳ ಇಂಪಾರ್ಟೆಂಟ್. ಮನ್ಯಾಗ ಸರಿ ಊಟ ಮಾಡಂಗಿಲ್ಲ, ಅವರಿಗೆ ಸಿಕ್ಕಿ ತಿಂತಾರ, ತಿಂದ ಬೆಳಕ್ ಮನ್ಯಾಗ ಹಸು ಆಗಂಗಿಲ್ಲ, ಮನೆ ಕೆಲಸ ಬಗ್ಗೆ ಮಾಡಂಗಿಲ್ಲ. ಈಗೆಲ್ಲ ಟ್ರೆಂಡ್ ಭಾಳ ಚೇಂಜ್ ಆಗೈತಿ, ಹೌದಿಲ್ಲ? ಬಗ್ಗೆ ಯಾರ ಕೆಲಸ ಮಾಡೋದು ನೋಡಿದ್ರೆ ಈಗಿನವ್ರು ಬಗ್ಗೆ ಮಾಡಾಕತ್ತಾರೆ, ನಮಗೇನು ತ್ರಾಸ ಕೊಡಾಕತ್ತಾರಲ್ಲ ಅಂತ ಅನಿಸ್ಬಿಡ್ತದ ಅವ್ರಿಗೆ. ಬಗ್ಗೆ ಮಾಡೋದು ಕೆಲಸ ಭಾಳ ಒಳ್ಳೇದ್ರಿ. ಹೆಣ್ಮಕ್ಳಿಗೆ ಹೊಟ್ಟಿ ಬರಂಗಿಲ್ಲ, ಅವರು ಏನು ಮುಟ್ಟು ಬರ್ತದಲ್ಲ ಅದು ಕರೆಕ್ಟ್ ಇರ್ತೈತಿ, ಊಟ ಹಸಿವು ಆಗ್ತೈತಿ. ಇಲ್ದ್ರ ಕುಂದಲ್ಲೇ ಮೊಬೈಲ್ ನೋಡ್ತಾರ, ಆಯ್ತು ಅದು ಇದು ಹೊರಗಿನ ತಿಂತಾರ, ತಿಂದು ಬಂದು ಮನೆಗಿನ ಊಟ ನಾವು ಒಲ್ಲೆ ಅಂತಾರ, ಇದ್ರ ಸುಮ್ಮ ಒಂದು ಸ್ವಲ್ಪ ಅನ್ನ ತಿನ್ನೋದು ಆಯ್ತು, ಇಷ್ಟೇ. ಈ ಥರ ಅವ್ರದ್ದು ಪೋಷಣೆ ಒಳಗೂ ಕೊರತೆಗಳು ಮಾಡಿದವು. ಈಗ ವಯಸ್ಕರಾದವ್ರು ನಿಮಗೇನಾಗ್ತೈತಿ, ನಮ್ಮ ಜೀವನ ಮುಗಿದೈತಿ ಇನ್ನೇನು ಅಂತ ನೀವು ಈ ಭಾವನೆದಾಗ ಹೋಗ್ಬಾರ್ದು. ಯಾಕಂತಂದ್ರೆ ನೀವು ಅವ್ರಿಗೆ ಪ್ರೇರಣೆ ಆಗ್ಬೇಕಂದ್ರೆ ನೀವು ಮೊದಲು ಮುಂದಾಗಬೇಕು, ಹೌದಿಲ್ಲ? ಇಂಥ ಯಾವುದೇ ರೋಗ ರುಜಿನಗಳು ಬರ್ಬೇಕಂದ್ರೆ ನೀವು ಮೊದಲು ಪ್ರೇರಣೆ ಆಗ್ಬೇಕು. ಮನೆಗೆ ಹಿರಿಯೋರು ಹಿಂದಿನವ್ರದ್ದು ಏನೇನೆ ಅಂತ ಕೇಳ್ಬೇಕು, ಅದಕ್ಕೆ ಟೈಮ್ ತೆಗಿಬೇಕು. ಈಗ ಯಾರ ಹತ್ರ ಟೈಮೇ ಇಲ್ರಿ ಅಂತ, ಹೌದಿಲ್ಲ? ಹಂಗಿಲ್ಲ. ಹೆಣ್ಮಕ್ಳು ತಮ್ಮ ಸಲುವಾಗಿ ತಾವು ಟೈಮ್ ತೆಗೊಳ್ಳೋದು ಭಾಳ ಮುಖ್ಯವಾಗಿದೆ. ಅವ್ರ ಆರೋಗ್ಯ, ಹೆಣ್ಣೆ ಸಂಸಾರದ ಒಂದು ಕಣ್ಣು, ಹೌದಿಲ್ರಿ? ಆ ಹೆಣ್ಣು ಮಕ್ಕಳು ಆರೋಗ್ಯ ಚಲೋ ಇದ್ರೆ ಮುಂದಿನ ಮನಿನೇ ಚಲೋ ಇರ್ತೈತಿ. ಹೀಗಾಗಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನೀವು ಯಾರ್ಯಾರು ವ್ಯಾಕ್ಸಿನ್ ತಗೋತೀನಿ ಅಂತೀರಿ ಅವರೆಲ್ಲ ಹೆಸರು ಬರೆಸ್ಬೇಕು. ಈ ಏನು ಜಾಗೃತತೆ ನಾವು ಮೂಡ್ಸಾಕತ್ತೀವಿ, ಗರ್ಭಪಿಶು ಕಂಠದ ಕ್ಯಾನ್ಸರ್, ಈಗ ಬಿಳಿ ಮುಟ್ಟು ಭಾಳ ಹೋಗಾಕತ್ತೈತಿ, ಆಮೇಲೆ ಮುಟ್ಟು ಮುಂದೆ ಆಗಾಕತ್ತೈತಿ, ಬ್ಲೀಡಿಂಗ್ ಭಾಳ ಆಗ್ತೈತಿ, ಒಂದು ಕಡಿಮೆ ಆಗ್ತೈತಿ, ಮೊದಲು ಚಲೋ ಐತ್ರಿ ಈಗ ಚಲೋ ಇಲ್ಲ. ಈ ಥರ ಎಲ್ಲ ತ್ರಾಸಗಳು ಇರ್ತಾವ್ರಿ. ಒಬ್ರೊಬ್ರು ಕೇಳ್ಕೋಬೇಕು, ಹಿರಿಯವರು ಸಣ್ಣವ್ರು ನೋಡ್ಬೇಕು. ಈಗ ದೊಡ್ಡವ್ರು ಆಗ್ತಾರೆ ಮನ್ಯಾಗ, ನೀವು ಕುಂದ್ರಿಸಿ ಹಾಡೋದು ಇಡೋದು ಎಲ್ಲ ಮಾಡ್ತೀವಿ, ಮುಂದೆ ಅವ್ರದ್ದೆಲ್ಲ ಕರೆಕ್ಟ್ ಬರಾಕತ್ತಾವ ಇಲ್ಲಿ ನೋಡ್ಬೇಕು, ಲಕ್ಷ್ಯ ಇಡಬೇಕು. ನೀವು ನಿಮ್ಮ ಮಕ್ಕಳೇ ಆಗಲಿ, ಬಂದ ಸೊಸೆಯರೇ ಆಗಲಿ, ಯಾರೇ ಆಗಿರ್ಲಿ, ಹೆಣ್ಣು ಮಗಳು ಅಂತಂದ್ರೆ ಅವ್ರಿಗೆ ಒಂಥರ ನೀವು ಗೈಡೆನ್ಸ್ ಕೊಡ್ಬೇಕ್ರಿ, ದೊಡ್ಡವ್ರು ಹಿರಿಯವ್ರು. ಈಗೆಲ್ಲರೂ ನೀವು ಹಿರಿಯವ್ರು ನೆರೆದಿರಿ, ಭಾಳ ಖುಷಿ ಆಗತೈತಿ. ಈ ಒಂದು ಜಾಗರೂಕತೆ ಮಾತು ನೀವು ಅವರಿಗೂ ಮುಟ್ಟಿಸ್ತೀರ ಅಂಬೋದು ನಮ್ಮ ಬಳಿ ಒಂದು ಇದು ಬಂದೈತಿ ಈಗ ಬೇರೆ. ಹಿಂಗಾಗಿ ಮೇನ್ ಏನನ್ನೋದು ಚಿಕ್ಕವ್ರಿಗೆ ನೀವು ಊಟದ ಬಗ್ಗೆ, ವ್ಯಾಯಾಮ ಬಗ್ಗೆ, ಅಲ್ಲಿ ಸ್ಕೂಲ್ನಾಗ ಬರೇ ಪಾಠ ಅಷ್ಟೇ ಅಲ್ಲ, ಊಟ, ಆಟ, ಪಾಠ 3 ಇರ್ಬೇಕ್ರಿ ಈಗಿನ ಮಕ್ಕಳಲ್ಲಿ. ಆಯ್ತು, ಈಗಿನ ಹೆಣ್ಮಕ್ಳಿಗೆ ಭಾಳ ಸವಲತ್ತು ಅದಾವ, ಮೊದ್ಲಿನಂಗಿಲ್ರಿ. ಮೊದಲೆಲ್ಲ ಭಾಳ ಇತ್ತು, ಮುಚ್ಕೊಳ್ಳೋದು, ಮನೆಯಿಂದ ಹೊರಗೆ ಬರೋದಿಲ್ಲ, ಹಂಗ ಇಲ್ಲ. ಈಗೆಲ್ಲ ಹೆಣ್ಮಕ್ಳು ಜಾಗೃತಿ ಆಗ್ಲಿಕ್ಕತ್ತಾರ, ವಿದ್ಯೆಯಲ್ಲಿ ಮುಂದುವರ್ಲಿಕ್ಕತ್ತಾರ. ಹಿಂಗಾಗಿ ಅವರನ್ನು ಈ ಜಾಗೃತಿ ಭಾವನೆ ಮೂಡಿಸ್ಬೇಕು ನಾವು. ಹಿಂಗಾಗಿ ಮೇನ್ ನೀವು ಇದು ಗೊತ್ತಾಗಬೇಕು ಅಂತಂದ್ರೆ ಲಗುನ ಬರ್ಬೇಕು. ನಿಮ್ಗೆ ಯಾವುದೇ ಲಕ್ಷಣಗಳು ಕಂಡು ಬರಲಿ, 30 ವರ್ಷ ಆದ್ಮೇಲೆ ಕಂಪಲ್ಸರಿ 3 ವರ್ಷಕ್ಕೊಮ್ಮರ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. ಅದು ನೀವು ಆರಾಮಿದ್ರು ಮಾಡಿಸ್ಕೋಬೇಕು. ಅದೇನು ಭಾಳ ದೊಡ್ಡ ಪರೀಕ್ಷೆ ಅಲ್ಲ, ಸುಮ್ಮ ಗರ್ಭಕಂಠದ ಅದೇನು ಇರುತ್ತಲ್ಲ ಅದೊಂದು ಪ್ಯಾಪ್ಸ್ಮಿಯರ್ ಅಂತ ತಗೋತೀವಿ. ಅದಕ್ಕೆ ನಿಮ್ಗೆ ಏನು ತ್ರಾಸ ಆಗಂಗಿಲ್ಲ, ಏನಾಗಂಗಿಲ್ಲ. ನೀವು ಬಂದು ನಮಗೆ ಮಾತಾಡಿದ್ರೆ ನಾವು ಅದು ಪರೀಕ್ಷೆ ಕೇಳ್ಬೋದು, ಹಿಂಗಿರ್ತದ್ರೆ ಹಿಂಗೆ ಮಾಡ್ತೀವಿ, ಹೆದರ್ಬೇಡ್ರಿ. ಇದು ಮತ್ತೆ ತಪಾಸ್ ಮಾಡಿ ಅದ್ರ ರಿಪೋರ್ಟ್ ಬಂದ್ಮೇಲೆ ಅದಕ್ಕೆ ಏನು ಮಾಡಬೇಕು, ಹಿಂಗೆ ಬಂದೈತಿ ಅಂದ್ಬೇಡ್ರಿ. ಹೆಣ್ಮಕ್ಳು ಕ್ಯಾನ್ಸರ್ ಅಂದ್ರೆ ದೊಡ್ಡದೊಂದು ಇದು ಮಾಡ್ಕೋಬಾರ್ದು, ತ್ರಾಸ ಮಾಡ್ಕೊಳ್ಳೋದು, ಅಳೋದು, ನನಗೆ ಈಗ ಮುಂದೆ ಏನಾಗ್ತದೋ, ನನಗೆ ಇರ್ತೀನಲ್ಲೋ, ಈ ಥರ ಭಾವನೆ ಬಿಟ್ಟು ಧೈರ್ಯ ಮಾಡಬೇಕು. ಆಯ್ತು, ಬೇರೆಯವ್ರಿಗೆ ಆಗಿದ್ದು ನೀವು ಧೈರ್ಯ ತುಂಬಬೇಕು. ಈಗಿನ ಇದರಲ್ಲಿ ಎಲ್ಲ ನಮ್ಮನೇದು ಫೆಸಿಲಿಟಿ ಭಾಳ ಸಿಗಕತ್ತಾವ. ಆಯ್ತು, ಭಾಳ ಇದು ಇದ್ದವ್ರಿಗೂ ಅಂದ್ರೆ ಅವರು ಭಾಳ ಇದ್ರೂ ಅವರಿಗೆ ಗೌರ್ಮೆಂಟು ಭಾಳ ನಮ್ಮನೆ ಸವಲತ್ತು ಕೊಟ್ಟರು. ವಾಜಪೇಯಿ ಭಾಗ್ಯ, ಹಿಂಗೆಲ್ಲ ಆರೋಗ್ಯ ಭಾಗ್ಯ ಭಾಳ ಮಾಡೋದು.
ನೀವು ಅಷ್ಟೇ ನಿಮ್ಮಲ್ಲಿ ಜಾಗೃತಿ ಮೂಡಿಸ್ಬೇಕು, ನಿಮ್ಮಲ್ಲಿ ಅದು ಲಕ್ಷಣಗಳು ಕಂಡು ಹಿಡ್ಕೋಬೇಕು. ನೀವು ಬಂದು ವೈದ್ಯರಿಗೆ ಭೇಟಿ ಆಗಬೇಕು. ವೈದ್ಯರು ಏನು ಹೇಳ್ತಾರ ಅದ್ರ ತಕ್ಕಂಗೆ ಸಲಹೆ ತಗೊಂಡು ಮುಂದಿನ ಜಾಗೃತಿ ವಹಿಸಿ. ಭಾಳ ಈಸಿ ಅದರಿ ಇದು ಬಿಡ್ತಾರೆ, ಮುಗಿದೇ ಹೋಯ್ತು. ಇಲ್ಲ ಅಂತಂದ್ರೆ ಅದ್ರ ಮುಂದೆ ರೇಡಿಯೋಥೆರಪಿ, ಕೀಮೋಥೆರಪಿ ಇಂಥವೆಲ್ಲ ಇರ್ತಾವೆ. ಲೇಟಾಗಿ ಗೊತ್ತಾಗ್ಲಿಕ್ಕತ್ತದ. ಭಾಳ ಲೇಟಾಗಿ ಗೊತ್ತಾದ್ರೆ ಅದು ಭಾಳ ತ್ರಾಸ. ಟ್ರೀಟ್ಮೆಂಟ್ ಕೊಡೋರಿಗೂ ತ್ರಾಸ, ಟ್ರೀಟ್ಮೆಂಟ್ ತಗೊಳ್ಳೋರಿಗೂ ತ್ರಾಸ. ಹಿಂಗಾಗಿ ಇದ್ರ ಬಗ್ಗೆ ಜಾಗರೂಕತೆ ನಿಮ್ಗೆ ಯಾಕೆ ಮೂಸಾಕತ್ತೀವಿ ಅಂತಂದ್ರೆ ಲಘುನೇ ಗೊತ್ತು ಮಾಡ್ಕೋಬೇಕು. ಏನಿದ್ರು ಕರೆಕ್ಟ್ ಡಾಕ್ಟರ್ ಕಡೆ ಹೋಗ್ಬೇಕು. ಈಗ ಸರ್ ಅವ್ರು ಹೇಳಿದ್ರಲ್ಲ, ಕಲ್ಕತ್ತಾ ಡಾಕ್ಟ್ರು, ಇವರು ಡಾಕ್ಟರ್ ಅಂತ ಹೋಗ್ಬೇಡ್ರಮ್ಮ. ಸ್ವಲ್ಪದ್ರಾಗೆ ಗೊತ್ತ ಮಾಡ್ಕೊಂಡು ಕರೆಕ್ಟ್ ಡಾಕ್ಟರ್